ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ವಾರಣಾಸಿ ಚಿತ್ರಕ್ಕೂ ಈಗ ಲೀಕ್ ಕಾಟ ಶುರುವಾಗಿದೆ. ಹೌದು, ಜನನಾಯಕನ್ ಚಿತ್ರಕ್ಕೆ ಈ ಹಿಂದೆ ಏನು ಸೆನ್ಸರ್ ಆಗದೇನೆ ಕೂಡ ಆ ಒಂದು ಸಿನಿಮಾದ ಕೆಲವೊಂದು ಶಾರ್ಟ್ಗಳು, ಕೆಲವೊಂದು ಭಾಗಗಳು ಏನು ಲೀಕ್ ಆಗಿತ್ತು ಆನ್ಲೈನ್ ಲಭ್ಯವಾಗಿ ಕೂಡ ಸಿಗ್ತಾ ಇತ್ತು. ಸೊ ಇದೀಗ ವಾರಣಾಸಿ ಚಿತ್ರಕ್ಕೂ ಈ ಒಂದು ಕಾಟ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗ ವಾರಣಾಸಿ ಆಗಿರ್ಬೋದು, ಜನನಾಯಕನ್ ಆಗಿರ್ಬೋದು, ಒಂದು ದೊಡ್ಡ ಮಟ್ಟದ ಸಿನಿಮಾ. ಸೊ ಈ ಸಿನಿಮಾವನ್ನ ಈ ತರ ಒಂದು ಈಗ ಒಂದು ಪೈರಸಿ ಕಾಟ ಅನ್ನೋದು ಬೇರೆ. ಪೈರಸಿ ಕಾಟ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೆಲವೊಂದು ಆನ್ಲೈನ್, ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸಿಗುವಂಥದ್ದು. ಬಟ್ ಇದು ಸೆನ್ಸರ್ ಆಗದೇನೆ ಒಂದು ಸಿನಿಮಾ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆ, ಒಂದು ಆನ್ಲೈನ್ಗಳಲ್ಲಿ ಸಿಗ್ತಾ ಇದೆ ಅಂದ ಮಾತ್ರಕ್ಕೆ ಸೊ ಇದು ಎಷ್ಟರ ಮಟ್ಟಕ್ಕೆ ಸಿನಿಮಾದ ಬೆಳವಣಿಗೆ ಆಗಿರ್ಬೋದು, ಅಥವಾ ಅದರಲ್ಲಿ ಎಷ್ಟರ ಮಟ್ಟಿಗೆ ನಿರ್ಮಾಪಕರಿಗಾಗಿರ್ಬೋದು ಎಷ್ಟರ ಮಟ್ಟಿಗೆ ಒಂದು ಲಾಸ್ ಅನ್ನ ನೀವು ಅಂದ್ರೆ ಲಾಸ್ ಆಗ್ಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ದೊಡ್ಡ ಬಜೆಟ್ ಸಿನಿಮಾವನ್ನ ಮಾಡೋಕೆ ಸಾಕಷ್ಟು ಕಷ್ಟಗಳಿರುತ್ತೆ. ಅದರಲ್ಲೂ ರಾಜಮೌಳಿ ಅವರ ಸಿನಿಮಾ ಅಂತ ಬಂದಾಗ ಬಾಹುಬಲಿ ಆಗಿರ್ಬೋದು, ಅಂತ ಸಿನಿಮಾಗಳಾಗಿರ್ಬೋದು, ಸಾಕಷ್ಟು ಹೆಸರನ್ನ ಮಾಡಿರುವಂತ ಸಿನಿಮಾ, ಸಾಕಷ್ಟು ಒಳ್ಳೆ ಅಮೌಂಟ್ಗಳನ್ನ ಗಿಟ್ಟಿಸಿಕೊಂಡಂತ ಸಿನಿಮಾ. ಅಂತ ಸಿನಿಮಾಗಳು ಈಗ ಆನ್ಲೈನ್ಗಳಲ್ಲಿ ಆಗಿರ್ಬೋದು, ಬೇರೆ ವೆಬ್ಸೈಟ್ಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸೊ ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಈ ತರ ಒಂದು ಕಾಟ ಅಂದ್ರೆ ಲೀಕ್ ಆಗುವಂತ ಕಾಟ ಇನ್ನೂ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಜನನಾಯಕನ್ ಚಿತ್ರದ ಆಮೇಲೆ ಸಾಕಷ್ಟು ಒಂದು ಸಿನಿಮಾಗಳಿಗೆ ಬಂದಿರುವಂತಹ ಕಂಟಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನನಾಯಕನ್ ಸಿನಿಮಾಕ್ಕೆ ನಾವು ಅನ್ಕೋಬಹುದು, ಜನನಾಯಕನ್ ಸಿನಿಮಾ ಅದು ರಿಲೀಸ್ ಆಗುವಂತ ಹಂತಕ್ಕೆ ಬಂದ್ರು ಅದು ಹಿಂದೆ ಹೋಗುವಂಥದ್ದು, ಅಥವಾ ಸೆನ್ಸಾರ್ ಮಂಡಳಿಯಿಂದ ಇನ್ನೇನು ಪ್ರಮಾಣ ಪತ್ರ ಸಿಗದೆ ಇರುವಂತದ್ದು, ಈ ತರ ಒಂದು ಕೆಲವೊಂದು ಜಂಜಾಟಗಳ ನಡುವೆ ಇನ್ನೇನು ರಿಲೀಸ್ ಆಗಬಹುದು ಅನ್ನುವಂತ ಹೊತ್ತಿಗೆ ಈ ತರ ಒಂದು ಸುದ್ದಿ ಸಿಕ್ತು. ಸೊ ಜನನಾಯಕನ್ಗೆ ಮಾತ್ರ ಈ ತರ ಕಾಟ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಜನನಾಯಕನ್ ಚಿತ್ರ ವಿಜಯ್ ತಳಪತಿ ಅವರ ಸಿನಿಮಾ, ಅದು ಬೇರೆ. ಅವರು ಕೊನೆಯ ಸಿನಿಮಾ ಅಂತ ಅನೌನ್ಸ್ ಮಾಡಿದ ತಕ್ಷಣ ಅವರು ಮತ್ತೆ ರಾಜಕೀಯಕ್ಕೆ ಬಂದಿದ್ದಾರೆ. ಸೊ ರಾಜಕೀಯದಲ್ಲಿ ಏನಾದ್ರು ಪಿತೂರಿ ಮಾಡಿಕೊಂಡು ಸಿನಿಮಾವನ್ನ ನಿಲ್ಲಿಸೋ ಪ್ರಯತ್ನ ಮಾಡ್ತಿದಾರ ಅನ್ನೋ ಒಂದು ಪ್ರಶ್ನೆಗಳು ಹುಟ್ಟಾಕಿತ್ತು. ಆದ್ರೆ ಈಗ ವಾರಣಾಸಿಗೂ ಅಂತದ್ದೇ ಒಂದು ಕಾಟ ಶುರುವಾಗಿದೆ. ಸೊ ವಾರಣಾಸಿಯ ಕಾಟಕ್ಕೆ ಅಂದ್ರೆ ವಾರಣಾಸಿಗೆ ಈ ತರ ಕಾಟ ಬರೋಕೆ ಅಲ್ಲಿ ಯಾರು ಏನ್ ಮಾಡಿದಾರೆ, ರಾಜಮೌಳಿ ಏನಾದ್ರು ಮಾಡಿದಾರ, ಅಥವಾ ಬೇರೆ ಆ ಸಿನಿಮಾದ ಹೀರೋ ಅವರಾಗಿರ್ಬೋದು ಅವ್ರೇನಾದ್ರು ಮಾಡಿದಾರೆ, ಅಥವಾ ಪ್ರಿಯಾಂಕಾ ಚೋಪ್ರಾ ಅವರೇ ಇದ್ದಾರೆ ಸೊ ಅವ್ರು ಯಾರಿಗಾದ್ರು ತೊಂದರೆ ಕೊಡ್ತಾರೆ? ಇಲ್ಲ. ಬಟ್ ಈ ತರ ಸಿನಿಮಾಕ್ಕೆ ಯಾಕೆ ಈ ತರ ಕಾಟಗಳು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸೊ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಕೆಲವರಿಗೆ ಫಾಲೋವರ್ಸ್ ಬೇಕು, ವ್ಯೂವರ್ಸ್ ಬೇಕು, ಲೈಕ್ಸ್ ಬೇಕು, ಶೇರ್ ಬೇಕು, ಕಮೆಂಟ್ ಬೇಕು, ಈ ತರ ಒಂದು ಮನಸ್ಥಿತಿಗೆ ಅಂದ್ರೆ ಈ ತರ ಒಂದು ಎಲ್ಲರಿಗೂ ಬೇಕು. ಈಗ ಒಬ್ರು ಈಗ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಡಿಯೋ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ಅವರಿಗೆ ಆ ಒಂದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಏನೋ ಒಂದು ಸೋಷಿಯಲ್ ಮೀಡಿಯಾ ನಂಬ್ಕೊಂಡೆ ಜೀವನವನ್ನ ಸಾಗಿಸೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಅದಕ್ಕೋಸ್ಕರ ಕೆಲವೊಂದು ಸಿನಿಮಾಗಳನ್ನ ಒಂದು ಪೈರಸಿ ಮಾಡೋದು, ಕೆಲವೊಂದು ಸಿನಿಮಾಗಳ ಸೀನ್ಗಳನ್ನ ಆನ್ಲೈನ್ ಅಲ್ಲಿ ಮಾಡೋದು. ಸೊ ಇದರಿಂದ ಅಲ್ಲಿ ಇರುವಂತ ನಿರ್ದೇಶಕರಾಗಿರ್ಬೋದು ಅಥವಾ ನಿರ್ಮಾಪಕರಾಗಿರ್ಬೋದು ಇವರಿಗೆ ಲಾಸ್ ಆಗುತ್ತೆ. ಬಟ್ ಅಲ್ಲಿ ಆ ಒಂದು ಯಾರು ಲೀಕ್ ಅನ್ನ ಮಾಡ್ತಾರೆ ಸೊ ಆ ಪೇಜ್ಗೆ ಏನು ಫಾಲೋವರ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಯೂಶ್ವಲಿ ನೋಡ್ತೀವಿ ಯಾವುದೊಂದು ಈಗ ಹೊಸ ಸಿನಿಮಾದ ಅನೌನ್ಸ್ ಆಗಿರುತ್ತೆ, ಬಟ್ ಆ ಸಿನಿಮಾದ ಸೀನ್ಗಳು ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ಅನ್ ಮಾತ್ರಕ್ಕೆ ನಾವು ಅನ್ಕೋತೀವಿ ಇದ್ರಲ್ಲಿ ಇನ್ನೂ ಸಿನಿಮಾಗಳ ಬಗ್ಗೆ ಸಾಕಷ್ಟು ಇರ್ಬೋದು, ರಿಲೀಸ್ ಆಗದೇ ನಾವು ಸಿನಿಮಾ ಇದ್ರಲ್ಲಿ ನೋಡ್ಬೋದು, ಕ್ಲಿಪ್ಸ್ಗಳನ್ನ ನೋಡ್ಬೋದು ಅಂತ ಅನ್ಕೋತೀವಿ. ಬಟ್ ಅದೇ ಸಿನಿಮಾವನ್ನ ಯಾರೆಲ್ಲ ಲೀಕ್ ಮಾಡ್ತಾರೋ ಸೊ ಅವರಿಗೆ ಫಾಲೋವರ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಬಟ್ ಅವ್ರಿಗೆ ವ್ಯೂವರ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಕಮೆಂಟ್ಗಳಾಗಿರ್ಬೋದು ಸಾಕಷ್ಟು ಸಿಗುವಂಥದ್ದು. ಆದ್ರೆ ಇಲ್ಲಿ ಕಷ್ಟಪಟ್ಟು ಸಿನಿಮಾ ಮಾಡಿ 100 ದಿನ 200 ದಿನ ನಿದ್ದೆಗೆಟ್ಟು ಆಮೇಲೆ ಆ ಸಿನಿಮಾಕ್ಕೆ ಸಾಕಷ್ಟು ಒಂದು ಕಷ್ಟಗಳನ್ನ ಪಟ್ಟು ಆ ಸಿನಿಮಾಕ್ಕೆ ಬಜೆಟ್ಗಳನ್ನ ಹೊಂದಿಸಿ ಆ ಕಾಸ್ಟ್ಯೂಮ್ ಆಗಿರ್ಬೋದು, ಆ ಲೈಟಿಂಗ್ಸು, ಆ ಥರದೆಲ್ಲ ಜಂಜಾಟಗಳ ನಡುವೆ ಸಿನಿಮಾ ಒಂದು ಅದ್ಭುತವಾಗಿ ರೆಡಿ ಆಗಿರುತ್ತೆ. ಸೊ ಆ ಸಿನಿಮಾಕ್ಕೆ ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟರ್ಗೆ ಆಗಿರ್ಬೋದು ಯಾವುದೇ ಪ್ರತಿಫಲ ಸಿಗಲ್ಲ. ಈಗ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ OTTಗಳಲ್ಲಿ ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಬಟ್ ಅದರಲ್ಲೂ ಕೂಡ ಅವ್ರಿಗೆ ಅಷ್ಟೇನು ಲಾಭ ಸಿಗ್ತಾ ಇಲ್ಲ. ಯಾಕಂದ್ರೆ 1 ಗಂಟೆ ನೋಡಿದ್ರು ಕೂಡ ಆ ಸಿನಿಮಾಕ್ಕೆ ಒಂದು 80 ರೂಪಾಯಿ ಅಷ್ಟೇ ಸಿಗೋದು ಅಂತ ಮೊನ್ನೆ ಅಷ್ಟೇ ಒಂದು ನ್ಯೂಸ್ ಕೂಡ ಬಂದಿತ್ತು. ಸೊ ಹಾಗಾಗಿ ಸಿನಿಮಾವನ್ನ ಒಬ್ರು ಕೂತ್ಕೊಂಡು ನೋಡ್ಲಿ ಅಥವಾ ಇಡೀ ಫ್ಯಾಮಿಲಿ ಕೂತ್ಕೊಂಡು OTTಯಲ್ಲಿ ಸಿನಿಮಾ ನೋಡಿದ್ರು ಸಿಗೋದು ಅಲ್ಲಿ 1 ಗಂಟೆಗೆ 80 ರೂಪಾಯಿನೋ 90 ರೂಪಾಯಿನೋ ಅಷ್ಟೇ. ಅದೇ ಒಂದು ಈಗ ಥಿಯೇಟರಲ್ಲಿ ಬಂದು ಸಿನಿಮಾ ನೋಡಿದಾಗ ಒಬ್ರಿಗೆ ಅಂತಾನೆ ಒಂದು ಅಮೌಂಟ್ ಫಿಕ್ಸ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಿನಿಮಾ ಚೆನ್ನಾಗಿದ್ರೆ ಇಡೀ ಕುಟುಂಬದವ್ರು ಬಂದಾಗ ಅಲ್ಲಿ ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಲಾಭಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬಟ್ ಈಗ ಚಿತ್ರಕ್ಕೆ ಈಗ ವಾರಣಾಸಿಗೂ ಕೂಡ ಅಂಥದ್ದೇ ಒಂದು ಘಟನೆ ಎದುರಾಗಿದೆ. ಅಲ್ಲಿ ವಿದೇಶದಲ್ಲಿ ಶೂಟ್ ಮಾಡಿದಂಥ ಕೆಲವೊಂದು ಸೀನ್ಗಳು ಈಗ ಅವರು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಒಂದು ಸೆಟ್ ಅನ್ನು ಹಾಕಿದ್ದಾರೆ. ಆ ಸೆಟ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನು ಈಗ ಕೂಡ ವೈರಲ್ ಮಾಡ್ತಿದ್ದಾರೆ. ಈಗ ಕೂಡ ಅದರಲ್ಲೂ ಮೇನ್ ಸಿನಿಮಾದ ಮೇಜರ್ ಪಾಯಿಂಟ್ ವೈರಲ್ ಆಗಿದೆ ಅನ್ನೋ ಒಂದು ಹೇಳಿಕೆಗಳು ಸಿಗ್ತಾ ಇದೆ. ಸೊ ಹೀಗೆಲ್ಲ ಯಾಕೆ ಮಾಡ್ತಿದ್ದಾರೆ, ತಮ್ಮ ಫಾಲೋವರ್ಸ್ಗೋಸ್ಕರ ತಮ್ಮ ಲೈಕ್ಸ್ ಶೇರ್ಗೋಸ್ಕರ ಒಂದು ಸಿನಿಮಾದ ಕಥೆಯನ್ನ ಈ ತರ ಲೀಕ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಊಹೆ ಮಾಡ್ಕೊಳ್ಳಿ.